ಅಥವಾ ಬೇಕು ಅಂತ ಈ ರೀತಿ ಮಾಡಿದೆಯಾ? ಸಾಧ್ಯ ಆದರೆ ಅಲ್ಲಿ ಪ್ರತಿಭಟನಾ ನಿರತರು ಯಾರನ್ನ ಮಾತಾಡಿಸಬಹುದಾ? ಶ್ರೀಪಾದ್ ಪಾಟೀಲ್ ಏನು ಮುಖ್ಯ ಶಾಸಕರುಗಳೇ ಇಲ್ಲಿ ಇರುವಂಥದ್ದು, ಅವರನ್ನ ಮಾತನಾಡಿಸ್ಲಿಕ್ಕೆ ಪ್ರಯತ್ನವನ್ನ ಕೂಡ ನಾನು ಮಾಡ್ತೇನೆ. ಹಾಗೆ ಈಗ ಈ ಬಗ್ಗೆ ಏನ್ ಮಾಹಿತಿಯನ್ನ ಕೊಡ್ತಾರೆ ಅನ್ನೋ ಬಗ್ಗೆ ಕೂಡ ನಾವೀಗ ಸರ್ ಒಂದ್ ನಿಮಿಷ ಹೊರಗಡೆಯಿಂದ ಬಂದಾಗ ನಮ್ಮ ಹಾಸನ ಏನು ದೇವಿಯ ಮಹೋತ್ಸವ ನಡೀತದೆ, ನಮ್ಮ ದೇವಿಯ ಒಂದು ಗೌರವ ಕಳೆಯಬೇಡ. ಅವರು ಏನು ದೂರದಿಂದ ಬಂದಿರ್ತಾರೆ, ದೇವ ದರ್ಶನ ಮಾಡ್ಕೊಂಡು ಹೋಗ್ಲಿ. ನಾವು ಪ್ರತಿಭಟನೆ ಮಾಡ್ತಾ ಇರೋದು ಆಗಮಿಸಿದ್ರಿ. ಅದೇ ರೀತಿ ಇವತ್ತು ನಮ್ಮ ಜಾತ್ಯತೀತ ಜನತಾದಳದ ಜಿಲ್ಲಾಧ್ಯಕ್ಷರಾದ ಲಿಂಗೇಶಣ್ಣವರು, ನಮ್ಮ ಮಾಜಿ ಸಚಿವರಾದ ಎಸ್ ಕೆ ಕುಮಾರಸ್ವಾಮಿ ಅವರು, ಅದೇ ರೀತಿ ನೋಡಿ ತಾವೀಗ ನೇರ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ. ಜೆಡಿಎಸ್ ಕಾರ್ಯಕರ್ತರ ಪ್ರತಿಭಟನೆ ಈ ಹಂತವನ್ನ ತಲುಪಿದೆ. ನೋಡಿ, ಕುಮಾರಸ್ವಾಮಿ ಅವರು ಒಬ್ರು ಕೇಂದ್ರ ಮಂತ್ರಿ, ಪ್ರೋಟೋಕಾಲ್ ಪ್ರಕಾರ ಅವ್ರಿಗೆ ಅಲ್ಲಿ ಎಲ್ಲಾ ರೀತಿ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಜಿಲ್ಲಾಡಳಿತ ಯಾಕೆ ಈ ರೀತಿಯ ನಿರ್ಲಕ್ಷ್ಯ ಮಾಡ್ತು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ರಾಜಕೀಯ ಮಾಡ್ತೀರಾ ಮಾಡಿ, ಆದ್ರೆ ರಾಜಕೀಯ ಮಾಡುವಂತ ಜಾಗ ಅದಲ್ಲ. ಯಾರ್ಯಾರಿಗೋ ಎಂತೆಂತ ವ್ಯವಸ್ಥೆ ಸಿಗುತ್ತೆ ಒಬ್ಬ ಸಿಟ್ಟಿಂಗ್ ಸೆಂಟ್ರಲ್ ಮಿನಿಸ್ಟರ್ಗೆ, ಅದು ಹಾಸನ ಜಿಲ್ಲೆ. ಕುಮಾರಸ್ವಾಮಿ ಅವರಿಗೆ ಅಲ್ಲಿ ಗೌರವ ಸಿಗಲ್ಲ ಅಂತಂದ್ರೆ ಇದ್ಯಾವ ಲೆಕ್ಕ? ಪೊಲಿಟಿಕಲ್ ಪಾರ್ಟಿ ಅನ್ನೋದನ್ನ ಬಿಟ್ಟುಬಿಡಿ ಇಲ್ಲಿ. ಆದ್ರೆ ಪ್ರೋಟೋಕಾಲ್ ಅನ್ನುವಂಥದ್ದು ಇದೆಯಲ್ಲ, ಆ ಪ್ರೋಟೋಕಾಲ್ಗಾದ್ರೂ ನೀವು ಬೆಲೆ ಕೊಡ್ಬೇಕಲ್ವಾ? ಈ ಪ್ರೋಟೋಕಾಲ್ ಮಾಡಿದ್ಯಾರು? ಶಿಷ್ಟಾಚಾರ ಅಂದ್ರೆ ಏನು? ಜಿಲ್ಲಾಡಳಿತ ಈ ಶಿಷ್ಟಾಚಾರವನ್ನು ಯಾಕೆ ಪಾಲನೆ ಮಾಡಲಿಲ್ಲ? ಒಬ್ಬ ಕೇಂದ್ರ ಮಂತ್ರಿ ದೇವಸ್ಥಾನಕ್ಕೆ ಬಂದಾಗ ಅವರಿಗೆ ಅಲ್ಲಿ ಯೋಗ್ಯ ಗೌರವ ಸಿಗ್ಲಿಲ್ಲ ಅಂತಂದ್ರೆ ಜಿಲ್ಲಾಡಳಿತ ಇರೋದು ಯಾಕೆ? ಶಿಷ್ಟಾಚಾರ ಅಂತ ಯಾಕೆ ಮಾಡಿದ್ರಿ? ಇದನ್ನ DCM ಅವ್ರಿಗೆ ಮಾಡ್ಬೇಕಾಗಿತ್ತು ಹೇಳ್ತಿದ್ರು ಅವರು. ಇದನ್ನ ಯಾವ್ದಾದ್ರು ಒಬ್ಬ ಸಿಟ್ಟಿಂಗ್ ಮಂತ್ರಿಗೆ ಮಾಡ್ಬೇಕಾಗಿತ್ತು ರಾಜ್ಯ ಸರ್ಕಾರದ, ಅವ್ರು ಹೇಳ್ತಿದ್ರು. ಈ ರೀತಿ ರಾಜಕಾರಣ ಇಲ್ಲೂ ಮಾಡೋದು ಇದು ಶೋಭೆ ತರುವಂತದ್ದಲ್ಲ. ಇದು ನೋಡಿ, ಶಾಸಕ ಸ್ವರೂಪ್ ಇದ್ದಾರೆ, ಹಾಗೇನೆ ಮಂಜುನಾಥ್ ಅವರು ಕೂಡ ಇದ್ದಾರೆ, ಮಾಜಿ ಸಚಿವರು. AC ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾರೆ. ಮಾತಿನ ಚಕಮಕಿ ನಡೆದಿದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕುಮಾರಸ್ವಾಮಿ ಅವರ ಜೊತೆಗೆ ನಡೆದುಕೊಂಡ ರೀತಿ ಸರಿ ಇಲ್ಲ. ಶಿಷ್ಟಾಚಾರ ಅನ್ನುವಂಥದ್ದು ಹೆಸರಿಗೆ ಮಾತ್ರನಾ, ಅಥವಾ ಬೇಕು ಅಂತಾನೆ ಇಲ್ಲಿ ಶಿಷ್ಟಾಚಾರವನ್ನ ಕೇಂದ್ರ ಸಚಿವರೊಬ್ಬರಿಗೆ ಪಾಲನೆ ಮಾಡೋದಕ್ಕಾಗ್ಲಿಲ್ವಾ? ಅಂದ್ರೆ ಶಿಷ್ಟಾಚಾರದ ಪ್ರಕಾರ ಅವ್ರಿಗೆ ಏನ್ ಗೌರವ ಕೊಡಬೇಕಾಗಿತ್ತು ಅದನ್ನ ಕೊಟ್ಟಿಲ್ಲ. ಕುಮಾರಸ್ವಾಮಿ ಅಂತ ಈ ರೀತಿ ಮಾಡಿದ್ರ ನೀವು ಅನ್ನುವಂಥದ್ದು ಇವರ ಪ್ರಶ್ನೆ ಆಗಿದೆ. ನೋಡಿ, ಧಿಕ್ಕಾರ ಕೂಗ್ತಾ ಇದ್ದಾರೆ, ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ. ಜಿಲ್ಲಾಡಳಿತ ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕಾಗತ್ತೆ. ಹಾಸನಾಂಬೆಯ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ನಿತ್ಯವೂ ಬರ್ತಿದ್ದಾರೆ. ಇಲ್ಲಿವರೆಗೂ 17 ಲಕ್ಷಕ್ಕೂ ಹೆಚ್ಚು ಜನ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಎಲ್ಲಿಯೂ ಏನು ಸಮಸ್ಯೆ ಆಗಿಲ್ಲ. ಶಿಷ್ಟಾಚಾರದ ವಿಚಾರವಾಗಿ ಕುಮಾರಸ್ವಾಮಿ ಅವರಿಗೆ ತೊಂದರೆ ಯಾಕಾಯ್ತು? ಒಬ್ಬ ಕೇಂದ್ರ ಮಂತ್ರಿಗೆ ಯಾಕೆ ತೊಂದರೆ ಮಾಡ? ಅಥವಾ ಬೇಕು ಅಂತ ಈ ರೀತಿ ಮಾಡಿದೆಯಾ? ಸಾಧ್ಯ ಆದ್ರೆ ಅಲ್ಲಿ ಪ್ರತಿಭಟನಾ ನಿರತರು ಯಾರನ್ನ ಮಾತಾಡಿಸಬಹುದಾ? ಶ್ರೀಪಾದ್ ಪಾಟೀಲ್ ಏನು ಮುಖ್ಯ ಶಾಸಕರುಗಳೇ ಇಲ್ಲಿ ಇರುವಂಥದ್ದು, ಅವರನ್ನ ಮಾತನಾಡಿಸ್ಲಿಕ್ಕೆ ಪ್ರಯತ್ನವನ್ನ ಕೂಡ ನಾನು ಮಾಡ್ತೇನೆ. ಹಾಗೆ ಈಗ ಈ ಬಗ್ಗೆ ಏನ್ ಮಾಹಿತಿಯನ್ನ ಕೊಡ್ತಾರೆ ಅನ್ನೋ ಬಗ್ಗೆ ಕೂಡ ನಾವೀಗ ಸರ್ ಒಂದ್ ನಿಮಿಷ ಹೊರಗಡೆಯಿಂದ ಬಂದಾಗ ನಮ್ಮ ಹಾಸನ ಏನು ದೇವಿಯ ಮಹೋತ್ಸವ ನಡೀತದೆ, ನಮ್ಮ ದೇವಿಯ ಒಂದು ಗೌರವ ಕಳೆಯಬೇಡ. ಅವರು ಏನು ದೂರದಿಂದ ಬಂದಿರ್ತಾರೆ, ದೇವ ದರ್ಶನ ಮಾಡ್ಕೊಂಡು ಹೋಗ್ಲಿ. ನಾವು ಪ್ರತಿಭಟನೆ ಮಾಡ್ತಾ ಇರೋದು ಆಗಮಿಸಿದ್ರಿ. ಅದೇ ರೀತಿ ಇವತ್ತು ನಮ್ಮ ಜಾತ್ಯತೀತ ಜನತಾದಳದ ಜಿಲ್ಲಾಧ್ಯಕ್ಷರಾದ ಲಿಂಗೇಶಣ್ಣವರು, ನಮ್ಮ ಮಾಜಿ ಸಚಿವರಾದ ಎಸ್ ಕೆ ಕುಮಾರಸ್ವಾಮಿ ಅವರು, ಅದೇ ರೀತಿ
ನೋಡಿ, ತಾವೀಗ ನೇರ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಜೆಡಿಎಸ್ ಕಾರ್ಯಕರ್ತರ ಪ್ರತಿಭಟನೆ ಈ ಹಂತವನ್ನ ತಲುಪಿದೆ. ನೋಡಿ, ಕುಮಾರಸ್ವಾಮಿ ಅವರು ಒಬ್ಬರು ಕೇಂದ್ರ ಮಂತ್ರಿ, ಪ್ರೋಟೋಕಾಲ್ ಪ್ರಕಾರ ಅವ್ರಿಗೆ ಅಲ್ಲಿ ಎಲ್ಲಾ ರೀತಿ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಜಿಲ್ಲಾಡಳಿತ ಯಾಕೆ ಈ ರೀತಿಯ ನಿರ್ಲಕ್ಷ್ಯ ಮಾಡ್ತು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ರಾಜಕೀಯ ಮಾಡ್ತೀರಾ ಮಾಡಿ, ಆದ್ರೆ ರಾಜಕೀಯ ಮಾಡುವಂತ ಜಾಗ ಅದಲ್ಲ. ಯಾರ್ಯಾರಿಗೋ ಎಂತೆಂತ ವ್ಯವಸ್ಥೆ ಸಿಗುತ್ತೆ ಒಬ್ಬ ಸಿಟ್ಟಿಂಗ್ ಸೆಂಟ್ರಲ್ ಮಿನಿಸ್ಟರ್ಗೆ, ಅದು ಹಾಸನ ಜಿಲ್ಲೆ. ಕುಮಾರಸ್ವಾಮಿ ಅವರಿಗೆ ಅಲ್ಲಿ ಗೌರವ ಸಿಗಲ್ಲ ಅಂತಂದ್ರೆ ಇದ್ಯಾವ ಲೆಕ್ಕ? ಪೊಲಿಟಿಕಲ್ ಪಾರ್ಟಿ ಅನ್ನೋದನ್ನ ಬಿಟ್ಟುಬಿಡಿ ಇಲ್ಲಿ, ಆದ್ರೆ ಪ್ರೋಟೋಕಾಲ್ ಅನ್ನುವಂಥದ್ದು ಇದೆಯಲ್ಲ, ಆ ಪ್ರೋಟೋಕಾಲ್ಗಾದ್ರೂ ನೀವು ಬೆಲೆ ಕೊಡ್ಬೇಕಲ್ವಾ? ಈ ಪ್ರೋಟೋಕಾಲ್ ಮಾಡಿದ್ಯಾರು? ಶಿಷ್ಟಾಚಾರ ಅಂದ್ರೆ ಏನು? ಜಿಲ್ಲಾಡಳಿತ ಈ ಶಿಷ್ಟಾಚಾರವನ್ನು ಯಾಕೆ ಪಾಲನೆ ಮಾಡಲಿಲ್ಲ? ಒಬ್ಬ ಕೇಂದ್ರ ಮಂತ್ರಿ ದೇವಸ್ಥಾನಕ್ಕೆ ಬಂದಾಗ ಅವರಿಗೆ ಅಲ್ಲಿ ಯೋಗ್ಯ ಗೌರವ ಸಿಗ್ಲಿಲ್ಲ ಅಂತಂದ್ರೆ ಜಿಲ್ಲಾಡಳಿತ ಇರೋದು ಯಾಕೆ? ಶಿಷ್ಟಾಚಾರ ಅಂತ ಯಾಕೆ ಮಾಡಿದ್ರಿ? ಇದನ್ನ DCM ಅವ್ರಿಗೆ ಮಾಡ್ಬೇಕಾಗಿತ್ತು ಹೇಳ್ತಿದ್ರು ಅವರು. ಇದನ್ನ ಯಾವ್ದಾದ್ರು ಒಬ್ಬ ಸಿಟ್ಟಿಂಗ್ ಮಂತ್ರಿಗೆ ಮಾಡ್ಬೇಕಾಗಿತ್ತು ರಾಜ್ಯ ಸರ್ಕಾರದ, ಅವ್ರು ಹೇಳ್ತಿದ್ರು. ಈ ರೀತಿ ರಾಜಕಾರಣ ಇಲ್ಲೂ ಮಾಡೋದು ಇದು ಶೋಭೆ ತರುವಂತದ್ದಲ್ಲ. ಇದು ನೋಡಿ, ಶಾಸಕ ಸ್ವರೂಪ್ ಇದ್ದಾರೆ, ಹಾಗೇನೆ ಮಂಜುನಾಥ್ ಅವರು ಕೂಡ ಇದ್ದಾರೆ, ಮಾಜಿ ಸಚಿವರು. AC ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾರೆ. ಮಾತಿನ ಚಕಮಕಿ ನಡೆದಿದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕುಮಾರಸ್ವಾಮಿ ಅವರ ಜೊತೆಗೆ ನಡೆದುಕೊಂಡ ರೀತಿ ಸರಿ ಇಲ್ಲ. ಶಿಷ್ಟಾಚಾರ ಅನ್ನುವಂಥದ್ದು ಹೆಸರಿಗೆ ಮಾತ್ರನಾ, ಅಥವಾ ಬೇಕು ಅಂತಾನೆ ಇಲ್ಲಿ ಶಿಷ್ಟಾಚಾರವನ್ನ ಕೇಂದ್ರ ಸಚಿವರೊಬ್ಬರಿಗೆ ಪಾಲನೆ ಮಾಡೋದಕ್ಕಾಗ್ಲಿಲ್ವಾ? ಅಂದ್ರೆ ಶಿಷ್ಟಾಚಾರದ ಪ್ರಕಾರ ಅವ್ರಿಗೆ ಏನ್ ಗೌರವ ಕೊಡಬೇಕಾಗಿತ್ತು ಅದನ್ನ ಕೊಟ್ಟಿಲ್ಲ. ಕುಮಾರಸ್ವಾಮಿ ಅಂತ ಈ ರೀತಿ ಮಾಡಿದ್ರಾ ನೀವು ಅನ್ನುವಂಥದ್ದು ಇವರ ಪ್ರಶ್ನೆ ಆಗಿದೆ. ನೋಡಿ, ಧಿಕ್ಕಾರ ಕೂಗ್ತಾ ಇದ್ದಾರೆ, ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ. ಜಿಲ್ಲಾಡಳಿತ ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕಾಗತ್ತೆ. ಹಾಸನಾಂಬೆಯ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ನಿತ್ಯವೂ ಬರ್ತಿದ್ದಾರೆ. ಇಲ್ಲಿವರೆಗೂ 17 ಲಕ್ಷಕ್ಕೂ ಹೆಚ್ಚು ಜನ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಎಲ್ಲಿಯೂ ಏನು ಸಮಸ್ಯೆ ಆಗಿಲ್ಲ. ಶಿಷ್ಟಾಚಾರದ ವಿಚಾರವಾಗಿ ಕುಮಾರಸ್ವಾಮಿ ಅವರಿಗೆ ತೊಂದರೆ ಯಾಕಾಯ್ತು? ಒಬ್ಬ ಕೇಂದ್ರ ಮಂತ್ರಿಗೆ ಯಾಕೆ ತೊಂದರೆ ಮಾಡ, ಅಥವಾ ಬೇಕು ಅಂತ ಈ ರೀತಿ ಮಾಡಿದೀಯಾ? ಸಾಧ್ಯ ಆದ್ರೆ ಅಲ್ಲಿ ಪ್ರತಿಭಟನಾ ನಿರತರು ಯಾರನ್ನ ಮಾತಾಡಿಸಬಹುದಾ? ಶ್ರೀಪಾದ್ ಪಾಟೀಲ್ ಏನು ಮುಖ್ಯ ಶಾಸಕರುಗಳ ಇಲ್ಲಿ ಇರುವಂಥದ್ದು, ಅವರನ್ನ ಮಾತನಾಡಿಸ್ಲಿಕ್ಕೆ ಪ್ರಯತ್ನವನ್ನ ಕೂಡ ನಾನು ಮಾಡ್ತೇನೆ. ಹಾಗೆ ಈಗ ಈ ಬಗ್ಗೆ ಏನ್ ಮಾಹಿತಿಯನ್ನ ಕೊಡ್ತಾರೆ ಅನ್ನೋ ಬಗ್ಗೆ ಕೂಡ ನಾವೀಗ ಸರ್ ಒಂದ್ ನಿಮಿಷ ಹೊರಗಡೆಯಿಂದ ಬರ್ತಾ ಇರ್ತಾರೆ. ಹೊರಗಡೆಯಿಂದ ಬಂದಾಗ ನಮ್ಮ ಹಾಸನ ಏನು ದೇವಿ ಮಹೋತ್ಸವ ನಡೀತಾರೆ, ನಮ್ಮ ದೇವಿಯ ಒಂದು ಗೌರವ ಕಳೆಯೋದು ಬೇಡ. ಅವರು ಏನು ದೂರದಿಂದ ಬಂದಿರ್ತಾರೆ, ದೇವ ದರ್ಶನ ಮಾಡ್ಕೊಂಡು ಹೋಗ್ಲಿ. ನಾವು ಪ್ರತಿಭಟನೆ ಮಾಡ್ತಾ ಇರೋದು ಆಗಮಿಸಿದ್ರಿ. ಅದೇ ರೀತಿ ಇವತ್ತು ನಮ್ಮ ಜಾತ್ಯತೀತ ಜನತಾದಳದ ಜಿಲ್ಲಾಧ್ಯಕ್ಷರಾದ ಲಿಂಗೇಶಣ್ಣವರು, ನಮ್ಮ ಮಾಜಿ ಸಚಿವರಾದ HK ಕುಮಾರಸ್ವಾಮಿ ಅವರು, ಅದೇ ರೀತಿ ನೋಡಿ, ತಾವೀಗ ನೇರ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಜೆಡಿಎಸ್ ಕಾರ್ಯಕರ್ತರ ಪ್ರತಿಭಟನೆ ಈ ಹಂತವನ್ನ ತಲುಪಿದೆ. ನೋಡಿ, ಕುಮಾರಸ್ವಾಮಿ ಅವರು ಒಬ್ಬರು ಕೇಂದ್ರ ಮಂತ್ರಿ, ಪ್ರೋಟೋಕಾಲ್ ಪ್ರಕಾರ ಅವ್ರಿಗೆ ಅಲ್ಲಿ ಎಲ್ಲಾ ರೀತಿ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಜಿಲ್ಲಾಡಳಿತ ಯಾಕೆ ಈ ರೀತಿಯ ನಿರ್ಲಕ್ಷ್ಯ ಮಾಡ್ತು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ರಾಜಕೀಯ ಮಾಡ್ತೀರಾ ಮಾಡಿ, ಆದ್ರೆ ರಾಜಕೀಯ ಮಾಡುವಂತ ಜಾಗ ಅದಲ್ಲ. ಯಾರ್ಯಾರಿಗೋ ಎಂತೆಂತ ವ್ಯವಸ್ಥೆ ಸಿಗುತ್ತೆ ಒಬ್ಬ ಸಿಟ್ಟಿಂಗ್ ಸೆಂಟ್ರಲ್ ಮಿನಿಸ್ಟರ್ಗೆ, ಅದು ಹಾಸನ ಜಿಲ್ಲೆ. ಕುಮಾರಸ್ವಾಮಿ ಅವರಿಗೆ ಅಲ್ಲಿ ಗೌರವ ಸಿಗಲ್ಲ ಅಂತಂದ್ರೆ ಇದ್ಯಾವ ಲೆಕ್ಕ? ಪೊಲಿಟಿಕಲ್ ಪಾರ್ಟಿ ಅನ್ನೋದನ್ನ ಬಿಟ್ಟುಬಿಡಿ ಇಲ್ಲಿ, ಆದ್ರೆ ಪ್ರೋಟೋಕಾಲ್ ಅನ್ನುವಂಥದ್ದು ಇದೆಯಲ್ಲ, ಆ ಪ್ರೋಟೋಕಾಲ್ಗಾದ್ರೂ ನೀವು ಬೆಲೆ ಕೊಡ್ಬೇಕಲ್ವಾ? ಈ ಪ್ರೋಟೋಕಾಲ್ ಮಾಡಿದ್ಯಾರು? ಶಿಷ್ಟಾಚಾರ ಅಂದ್ರೆ ಏನು? ಜಿಲ್ಲಾಡಳಿತ ಈ ಶಿಷ್ಟಾಚಾರವನ್ನು ಯಾಕೆ ಪಾಲನೆ ಮಾಡಲಿಲ್ಲ? ಒಬ್ಬ ಕೇಂದ್ರ ಮಂತ್ರಿ ದೇವಸ್ಥಾನಕ್ಕೆ ಬಂದಾಗ ಅವರಿಗೆ ಅಲ್ಲಿ ಯೋಗ್ಯ ಗೌರವ ಸಿಗ್ಲಿಲ್ಲ ಅಂತಂದ್ರೆ ಜಿಲ್ಲಾಡಳಿತ ಇರೋದು ಯಾಕೆ? ಶಿಷ್ಟಾಚಾರ ಅಂತ ಯಾಕೆ ಮಾಡಿದ್ರಿ? ಇದನ್ನ DCM ಅವ್ರಿಗೆ ಮಾಡ್ಬೇಕಾಗಿತ್ತು ಹೇಳ್ತಿದ್ರು ಅವರು. ಇದನ್ನ ಯಾವ್ದಾದ್ರು ಒಬ್ಬ ಸಿಟ್ಟಿಂಗ್ ಮಂತ್ರಿಗೆ ಮಾಡ್ಬೇಕಾಗಿತ್ತು ರಾಜ್ಯ ಸರ್ಕಾರದ, ಅವ್ರು ಹೇಳ್ತಿದ್ರು. ಈ ರೀತಿ ರಾಜಕಾರಣ ಇಲ್ಲೂ ಮಾಡೋದು ಇದು ಶೋಭೆ ತರುವಂತದ್ದಲ್ಲ. ಇದು
ಬೇಡ. ನಮ್ಮ ಪ್ರತಿಭಟನೆ ನೋಡಿ, ಇಲ್ಲಿ ಶಾಸಕ ಸ್ವರೂಪ್ ಇದ್ದಾರೆ, ಹಾಗೇನೆ ಮಂಜುನಾಥ್ ಅವರು ಕೂಡ ಇದ್ದಾರೆ, ಮಾಜಿ ಸಚಿವರು. AC ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾರೆ. ಮಾತಿನ ಚಕಮಕಿ ನಡೆದಿದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕುಮಾರಸ್ವಾಮಿ ಅವರ ಜೊತೆಗೆ ನಡೆದುಕೊಂಡ ರೀತಿ ಸರಿ ಇಲ್ಲ. ಶಿಷ್ಟಾಚಾರ ಅನ್ನುವಂಥದ್ದು ಹೆಸರಿಗೆ ಮಾತ್ರನಾ, ಅಥವಾ ಬೇಕು ಅಂತಾನೆ ಇಲ್ಲಿ ಶಿಷ್ಟಾಚಾರವನ್ನ ಕೇಂದ್ರ ಸಚಿವರೊಬ್ಬರಿಗೆ ಪಾಲನೆ ಮಾಡೋದಕ್ಕಾಗ್ಲಿಲ್ವಾ? ಅಂದ್ರೆ ಶಿಷ್ಟಾಚಾರದ ಪ್ರಕಾರ ಅವ್ರಿಗೆ ಏನ್ ಗೌರವ ಕೊಡಬೇಕಾಗಿತ್ತು ಅದನ್ನ ಕೊಟ್ಟಿಲ್ಲ. ಕುಮಾರಸ್ವಾಮಿ ಅಂತ ಈ ರೀತಿ ಮಾಡಿದ್ರಾ ನೀವು ಅನ್ನುವಂಥದ್ದು ಇವರ ಪ್ರಶ್ನೆ ಆಗಿದೆ. ನೋಡಿ, ಧಿಕ್ಕಾರ ಕೂಗ್ತಾ ಇದ್ದಾರೆ, ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ. ಜಿಲ್ಲಾಡಳಿತ ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕಾಗತ್ತೆ. ಹಾಸನಾಂಬೆಯ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ನಿತ್ಯವೂ ಬರ್ತಿದ್ದಾರೆ. ಇಲ್ಲಿವರೆಗೂ 17 ಲಕ್ಷಕ್ಕೂ ಹೆಚ್ಚು ಜನ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಎಲ್ಲಿಯೂ ಏನು ಸಮಸ್ಯೆ ಆಗಿಲ್ಲ. ಶಿಷ್ಟಾಚಾರದ ವಿಚಾರವಾಗಿ ಕುಮಾರಸ್ವಾಮಿ ಅವರಿಗೆ ತೊಂದರೆ ಯಾಕಾಯಿತು? ಒಬ್ಬ ಕೇಂದ್ರ ಮಂತ್ರಿಗೆ ಯಾಕೆ ತೊಂದರೆ